ಖರೆ ನಿಮಗೆ ಇಟ್ಟರೆ ಗೊತ್ತಾದಿಲ್ಲ, ಗುರುವಿಗೆ ಮುಟ್ಟಿ ಜಗತ್ತದೊಳಗ ಗುರು ಆದಂತವ ನನ್ನ ಮಲಕ, ನನ್ನ ಗುರು ಮದಗೊಂಡ ಮುತ್ಯಾನ, ನನ್ನ ಗುರು ಮದಗೊಂಡ ಮುತ್ಯಾನ. ಹೌದು ಹೌದು ಹೌದು, ಎಷ್ಟು ಮಂದಿ ಆಗಿಲ್ಲ ಅದೇ ಮದಗೊಂಡ ಮುತ್ಯಾನ ಈ ಹುಟ್ಟಿಗೆ ರಾಹುಲ್ ಮಾಸ್ತರ್ಗ ಆಶೀರ್ವಚನ ಕೊಟ್ಟಾನ. ಜಗತ್ತದೊಳಗ ನಾ ಮುಟ್ಟಿ ನೀ ಶಿಷ್ಯ ಮಗಾಗೋಕ್ಕಿಂತ ನನಗೆ ಮುಟ್ಟಿ ಮುಂದೊಂದು ದಿನ ಈ ಅಂಶಿಟ್ಟ ಮುತ್ಯಾನ ಮಟ್ಟ ಮನೆ ಒಳಗ 4 ಮೇಳಿಗೆ ಗುರು ಆಗತ್ತೇಳಿ ಆಶೀರ್ವಾದ ಕೊಟ್ಟಾನ. 4 ಮೇಳಿಗೆ ಗುರು ಅಲ್ಲತ್ತೇಳಿ ಆಶೀರ್ವಾದ ಕೊಟ್ಟಾನ. ಹೌದು ಹೌದು, ಗುರುವಿಗೆ ಮುಟ್ಟಿ ಗುರು ಆಗತ್ತೇಳಿ ಜಗತ್ತದೊಳಗ ಗುರು ಮದಗೊಂಡ ಮುತ್ಯ ಸಾರಿ ಹೋಗ್ಯಾರ. ಅದು ನಿಮಗೆ ಇನ್ನೂ ಗೊತ್ತೇ ಇಲ್ಲ. ಹೌದು ಹೌದು, ಇನ್ನ ಗುರುವಿನ ಅನುಗ್ರಹ ನಿಮಗೆ ಆಗಿಲ್ಲ. ಅತ್ತಿ ಆನಂದಾಗಿ ಜಿಗಿದಾಡ್ಕೊತ ಹೊಂಟ್ ನೋಡ್ರಿ. ಅವಾಗ ಹುಲಿಯಪ್ಪ ದುಃಖ ಮಾಡಿ ಶಿವಪ್ಪ ಕೇಳ್ತಾನ, ಏನು ಕಾಡಿನ ರಾಜ ಅದೀನಿ? ಏ ಶಿವಪ್ಪ, ಕಾಡಿನ ರಾಜ ಅದೋ ನೀ? ಹೌದು ಹೌದು, ನಿನ್ನ ಬಲ್ಲಿ ನ್ಯಾಯ ಸಿಗ್ತದ ಹೇಳಿ ನಾ ಬಂದ. ಆಕಾಶದ ಬಣ್ಣ ನೀಲಿ ಇರ್ಲಿಕ್ಕಾಗಿ ಹಸಿರಾದ ತೇಳಿ ಏಕೋಚಿತ ಒಂದು ಕತ್ತಿಗೆ ಹೌಸ್ ಮಾಡಿ ಕಳಿಸಿದಲ್ಲ ಶಿವಪ್ಪ, ಒಂದು ಕತ್ತಿಗೆ ಹೌಸ್ ಮಾಡಿ ಕಳಿಸಿದಲ್ಲ ತಂದ. ಎಲ್ಲಿ ನ್ಯಾಯ ನಿನ್ನ ಬಲ್ಲಿ? ಅವಾಗ ಶಿವಪ್ಪ ಹುಲಿಯಪ್ಪ ಹೇಳ್ತಾನ, ಏನತ್ತ? ಏ ಹುಲಿಯಪ್ಪ, ತಪ್ಪು ಕತ್ತಿದಲ್ಲೋ ನಿಂದ. ಹೌದು ಹೌದು, ಹೆಂಗ್ರಿ? ಯಾಕ ಹುಲಿಯಪ್ಪ ಆಗಿ ಕತ್ತಿ ಸಂಗಟ ವಾದ ಹಾಕ್ಲತ್ತಿದಲ್ಲ, ಅದು ನಿನ್ನ ತಪ್ಪದ, ಅದು ನಿನ್ನ ತಪ್ಪದ ಹೇಳ. ಹೌದು ಹೌದು ಹೌದು, ಇವತ್ತ ಈ ಮದಗೊಂಡ ಮುತ್ತ ತುಳಿದಂತ ಪುಣ್ಯ ಪೌಳಿ ಒಳಗ ಹುಲಿಯಪ್ಪ ಆಗಿ ನನ್ನ ದಗದ ಕತ್ತಿ ಸಂಗಟ ವಾದ ಹಾಕದಂಗ ನಡೆದ. ಹೌದು ಹೌದು, ಹಿಂಗಾಗುದೇ ಇದು. ಅಹಂಕಾರ ನಿಮ್ಮಲ್ಲಿ ಅದ, ಅದು ಮದಗೊಂಡ ಮುತ್ತನ ಮುಂದೆ ನಡೆಯುವುದಿಲ್ಲ. ಹೌದು ಹೌದು, ಯಾಕ್ರಿ? 101 ಮಂದಿ ಕೌರವರಿದ್ರು, 5 ಮಂದಿ ಪಾಂಡವರಿದ್ರು. ಹೌದು ಹೌದು, ಕೃಷ್ಣ ಪರಮಾತ್ಮನಂತವ ಪಾಂಡವರ ರಥದ ಸಾರಥಿ ಇದ್ದ. 101 ಮಂದಿ ಕೌರವರಿಗೆ ಮೆಟ್ಟಿ ತುಳಿದ ಜಗತ್ತದೊಳಗ ಧರ್ಮದ ಪಾಲಿ ಎತ್ತಿ ಹಿಡ್ದ. ಹೌದು ಹೌದು, ಇವತ್ತು ರಾಜೂರು ಗೌಡ್ರಿಗೆ ಹೇಳುವುದಿಲ್ಲಿ, ನೀವೇನರೇ ಬಹಳ ಮಂದಿ ಅದೀರಿ, ನಾ 3 ಸನಿ ಅದತ್ತೇಳಿ ನಿಮಗೇನರೇ ಗರ್ವ ಬತ್ತಪ್ಪ ಅಂದ್ರ, ಇವತ್ತು ನನ್ನ ರಥದ ಸಾರಥಿ ನನ್ನ ಗುರು ಮದಗೊಂಡ ಮುತ್ತ ಇದ್ದಾಗ ಇವತ್ತು ಈ ಕುರುಕ್ಷೇತ್ರ ಯುದ್ಧದೊಳಗ ನಿಮಗೆ ಮೆಟ್ಟು ತುಳಿದು ಮಣ್ಣು ಕೊಟ್ಟು ಹೋಲಿಕಂದ್ರೆ ಇದು ಅಂಶಿದ್ದ ಮುತ್ಯಾನ ಮಟ್ಟ ಮನೆಯೊಳಗ ಮದಗೊಂಡ ಮುತ್ಯಾನ ಮರಿಯಲ್ಲ. ಹೌದು ಹೌದು, ಮಾವ ಮಾತ ಘಾತೈತು, ಮಾವ ಮಾತ ಘಾತೈತು ಅಂದ್ಲು. ಹಗಲ 12 ವರ್ಷ, 12 ವರ್ಷ ಮಾವನ ಚೆಲುವ ಭಾವನ ಉಗ್ರ ನನ್ನ ಹೊಟ್ಟಿಲಿ ನೀನೇ ಹುಟ್ಟಿ ಬರಬೇಕು ಮಾವ ಅಂತೇಳಿ ನಿನ್ನ ಸೇವಾ ಮಾಡದ ಮಾವ, ಮಾತ ಘಾತೈತೇಳಿ ಕಣ್ಣಾದ ನೀರು ತೆಗೆದು ಮುಮ್ಮೆಟ್ಟು ಗುಡ್ಡ ಇಳಿತಿದ್ದಳು. ಅವಾಗ ತ್ರಿಕಾಲಜ್ಞಾನಿ ಯೋಗಿನಾದ ಅಂಶಿದ್ದ ಮುತ್ಯನ ಆಟ ನೋಡ್ರಿ ಹೆಂಗದ. ಏನ್ ಹೇಳ್ತಾನೆ? ಕರೆದು ಹೇಳ್ತಾನೆ, ಕೊಂತೆವ ನಿನಗ ಕೊಡು ಫಲ ಕನಬಾಯಿಗೆ ಕೊಂಟಿನಂತೇಳಿ ದುಃಖ ಮಾಡಬೇಡ. ಹೌದು ಹೌದು, ಇಲ್ಲಿ ಬಾಯಿವೆ ದುಃಖ ರೋಜನ ಮಾಡಬೇಡ ಕೊಂತೆವ. ನೆಲ್ಲಕ್ಕಿ ಬಾನಾಗಲಿ ಪಲ್ಲಕ್ಕಿ ಪದವೇ ಆಗಲಿ, ಹೌದಾ? ನೆಲವೊಂದು ಗಂಗೆ ಹರಿವರಿಗೆ, ಸೂರ್ಯ ಚಂದ್ರ ಇರುವರಿಗೆ, ಪಾರೊಂದು ಪೋರಿ ಇರುವರಿಗೆ, ಹಡದಕ್ಕಿ ಕನಬಾಯಿ ಆದ್ರು ಪಡದಕ್ಕಿ ಕೊಂತೆವತ್ತೇಳಿ ಜಗತ್ತದೊಳಗ ಸಿದ್ಧಾಟಿಗಳಿಲಿ. ಹೌದಾ? ಹುಟ್ಟಿದ ಕೂಸ 13 ದಿನಕ್ಕ ನಿನ್ನ ಕೈವಶ ಮಾಡಿ ಜಗತ್ತದೊಳಗ ಕೊಂತಿ ಕುಮಾರ ಮಲಕಾರಿಸಿದ್ದ ತೇಳಿ ಸಿದ್ಧಟಿಗಿಡ್ತೀನಿ ಅಂತ ನೋಡ್ರಿ ಪುಣ್ಯ. ಹೌದು 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 ಹೌದು, ಇಲ್ಲಿ ಹೇಳುವುದಾದ ನಮ್ಮ ರಾಜೂರಿ ಗೌಡ್ರಿಗೆ ಏನ್ ಹೇಳ್ಬೇಕಂತೀರಿ? ಹಗಲ 12 ವರ್ಷ, ಇರಳ 12 ವರ್ಷ ಭಕ್ತಿ ಮಾಡ್ದಕ್ಕಿನೇ ತಾಯಿ ನೇಳ ಕೊಂತಾದೇವಿ ಅದಾಳ. ಆದರ ಹೌದಾ ಅಂಶಿದ್ದ ಮುತ್ಯ ಕನಬಾಯಿ ಒಯ್ದಿರ್ತಕ್ಕಂಥ ಫಲ ಹೊಳ್ಳಿ ಕೊಂತೆವನ ಕೈವಶ ಮಾಡಬೇಕಾದ ಇಲ್ಲಿ ಯಾವ ಭಕ್ತಿನೂ ಮಾಡಿಲ್ಲ. ಜಗತ್ತದೊಳಗ ಜ್ಞಾನದಂತದ್ದು ಉಪಯೋಗ ಮಾಡಿ 4 ಮಂದಿ ನೆಗಾಣಿ ಮಕ್ಕಳೊಳಗ ಪಲ್ಲಕ್ಕಿ ಒಳಗ ಹೊತ್ತು ಮೆರೆಸದವ ನನ್ನ ಅಂಶಿದ್ದ ಮುತ್ಯಾನ. ಜಗತ್ತದೊಳಗ ನನ್ನ ಅಂಶಿದ್ದ ಮುತ್ಯ. ಹೌದು ಹೌದು ಹೌದು, ಒಂದು ಮದಗೊಂಡ ಮುತ್ಯ ತುಳಿದಿರ್ತಕ್ಕಂಥ ಪುಣ್ಯ ಪೌಳಿ ಒಳಗ ಏನಾಗ್ಯದ್ರಿ ಸರ? 2ನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಅದಕ್ಕ ಕುಮಾರಣ್ಣ ಏನಾಯ್ತ್ರಿ ಸರ? ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಸರ್ ಮಾತಾ? ಎಳ್ಳಿಲ್ಲದ ಘಾಣದಲ್ಲಿ ಎಣ್ಣೆ ಉಂಟೆ,
ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆ ಹೌದು ಹೌದು ಸುಳ್ಳು ಮಾತಾಡಿದ್ದಲ್ಲಿ ಸತ್ಯ ಉಂಟೆ ಆಹಾ ಕಳ್ಳರು ಸುಳದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಹೌದು 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 ಗೊಳ್ಳು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ. ಹಿಂಗೆ ಯಾಕೆ ಹೇಳಿದ್ರಿ ಸರ್ ಮಾತಾ ಎಳ್ಳಿರ್ಲಾರ ಗಾಣಿನೊಳಗ ಆಹಾ ಎಟ್ಟು ಗಾಣ ಹೊಡೆದ್ರೆ ಎಣ್ಣೆ ಬಿದ್ದಿತ್ತೇನು? ಎಣ್ಣೆ ಬೀಳುದಿಲ್ಲ, ಬೆಣ್ಣೆ ಸಹಿತ ಬೀಳುದಿಲ್ಲ. ಹಾ ಮತ್ತ ಹಾ ಇವತ್ತು ನಮ್ಮ ಸರಜೋಡಿಯಾಗಿ ಹಾಡ್ಲಕ್ಕ ಬಂದಿರತಕ್ಕಂಥವ್ರು ಹೌದು ಹೌದು ಪ್ರತಿ ಒಂದನ್ನು ನಾವು ಮಾತಾಡಿದ್ದು ಸುಳ್ಳು ಮಾಡ್ಲಿಕ್ಕೆ ನಿಂತೀರಪ್ಪ ಅಂದ್ರ ಹೌದು ನಮ್ಮ ಖರೆ ಅವ್ರ ಮುಂದೆ ನಾಟಿತ್ತೇನು? ಅವ್ರಂಗ ನಾಟಿ ಕೊಡ್ತಾರ್ರಿ. ಒಂದು ಹಾದಿ ಒಳಗ 108 ಮಂದಿ ತುಡುಗರದಾರತ್ತ ಗೊತ್ತಿದ್ರು ಆಹಾ ಅಲ್ಲಿ ನಾವು ಗಳಿಕೆ ಮಾಡ್ಕೊಂಡು ಹೋದೆವಪ್ಪ ಅಂದ್ರ ನಮ್ಮ ಗಳಿಕೆ ನಿಂತಿತ್ತೇನು? ಮನಿಗೆ ಹೋಗಿ ಮುಟ್ಟುದಿಲ್ರಿ ಮನಿಗೆ. ಹಂಗ ಆಹಾ ಇವತ್ತಿ ಮದಗೊಳ್ಳು ಮುತ್ಯಾನ ಪುಲ್ನ ಪೌಳಿ ಒಳಗ ರಾಜೂರು ಗೌಡ್ರ ಸಂಗಟ ದಗದ ಗೊಳ್ಳು ತೂರಿ ಕೈ ಹೊಟ್ಟಾದಂತೆ ಕೈ ಹೊಟ್ಟಾದಂತೆ. ಹೌದು ಹೌದು ಆಹಾ ರಾಜೂರು ಗೌಡ್ರು ಹೌದು ಹೌದು ಯಾಕಂದ್ರ ನಾಟಿಸ್ ತೋರಿಸ್ತೇವೆ ನಾವೊಂದು ಮಾತು ಹೇಳಿದವ್ರಿಗೆ ಏನ್ರಿ ಸರ ನೋಡು ಆಹಾ ಸತ್ಯ ಸಂಘ ಅಂತ ಹೊಳಿ ಹರಿಲಿತ್ತದ ಹೌದು ಅಜ್ಞಾನ ಎಂಬ ಗಿಡದ ಮ್ಯಾಗ ನಾ ಕೊತ್ತಿದ ಆಹಾ ಜಾರಿ ಸತ್ಯ ಸಂಘನಂತ ಹೊಳಿ ಒಳಗ ನಾ ಬಿದ್ದಿದ ಹೌದು ಗುರು ಮದುಗಳು ಮುತ್ಯಾನಂತ ಮೂರ್ತಿ ಮುಟ್ಟಿದ ಆಹಾ ಮಂಗ್ಯ ಇದ್ದವ ಈ ಸತ್ಯ ಸಂಘದೊಳಗ ಶಿವವಾಗಿ ನಿಂತಿದ. ನನ್ನ ಏನಂದ್ರ ಗೊತ್ತದ ಏನಂದ್ರಿ? ಏ ನಾ ಶಿವದ ಕರೆ ಹಾ ನೀ ಶಿವ ಅಲ್ಲ, ನೀ ಮಂಗ್ಯಾದಿ ಎತ್ತ ನಾ ಸಿದ್ಧ ಮಾಡಿ ಹಡ್ಕಿ ಹೊತ್ತಿನತ್ತ ನೋಡು. ಹೌದು ಹೌದು ನಾ 3ನೇತಿಗೆ ಇತಿಹಾಸದೊಳಗೆ ಓದಿದ. ಹೌದು ಏನತ್ತ ಏನತ್ತ ಆಹಾ ಮಂಗಲಿಂದ ಮಾನವ ಅಂತೇಳಿ 3ನೇತಿ ಇತಿಹಾಸದೊಳಗೆ ಓದೋದು ಸತ್ಯದ. ಹೌದು ಹೌದು ಆದ್ರ ಆಹಾ ಇವತ್ತು ಈ ಮಂದ್ರೂಪ ಪುಲ್ಲ ಪೌಳಿ ಒಳಗ ನಮ್ಮ ರಾಜೂರು ಗೌಡ್ರು ಏನು ಮಾಡ್ಲತ್ತಾರಲ್ಲ ಇದು ನೋಡ್ಲಿಕ್ಕಾಗಿ ಖರೆ ಅನು- ಮಂಗಲಿಂದ ಮಾನವ ಅನ್ನೋದು ಎಷ್ಟು ಸತ್ಯದಲ್ಲ, ಆಹಾ ಮಾನವನ ಬಳಿ ಮಂಗ್ಯಾನ ಗುಣ ಹೋಗಿಲ್ಲ. ಇದನ್ನು ಅಟ್ಟೆ ಸತ್ಯದ ಆತ್ಮೀಯ ಹೌದು ಬಂದವರು. ಹೌದು ಯಾಕಂದ್ರ ಯಾಕ್ರಿ ಹೇಳಿದ್ರು ಅವರು, ಏನತ್ತ ನೀ ಮದಗೋಳ ಮುತ್ಯಾಗ ಗುರುತು ಹಿಡೋದು ನಡೀದಿಲ್ಲ, ಆಹಾ ಮದಗೋಳ ಮುತ್ಯ ನಿನಗೆ ಹಸ್ತಿಡ್ಬೇಕತ್ ನೋಡ್ರಿ. ಹೌದು ಹೌದು ಬರ್ಲಿ ಮದಗೋಣ ಮುತ್ಯ ನಿನಗೆ ಯಾವಾಗರೆ ಹಸ್ತಿಟ್ಟಪ್ಪ ಅಂದ್ರ ಹಳ್ಯಾಗ ನೀ ಮದಗೋಣ ಮುತ್ಯನ ಶಿಷ್ಯ ಮಗ ಆತತ್ ತಮ್ಮೆಲ್ಲರಿಗೆ ಮನಸ್ಸಿಗೆ ಮುಟ್ಟಂಗೆ ಹೇಳಿದ್ರು. ಹೇಳ್ಯಾರ ಗೂಳಿ ಸಿರುವಾಳ ಮುತ್ಯಂದು ಮದಗೋಣ ಮುತ್ಯಾರ ಕತಿ ಎಲ್ಲಾರಿಗೆ ಮನಸ್ಸಿಗೆ ಬರಂಗ ಹೇಳಿದ್ರಿ. ಆಹಾ ಖರೆ ನಿಮಗೆ ಇಟ್ಟರೆ ಗೊತ್ತಾದಿಲ್ಲ, ಗುರುವಿಗೆ ಮುಟ್ಟಿ ಜಗತ್ತದೊಳಗ ಗುರು ಆದಂತವ ನನ್ನ ಮಲಕ ನನ್ನ ಆಹಾ ಗುರು ಮದಗೊಂಡ ಮುತ್ಯಾನ, ನನ್ನ ಗುರು ಮದಗೊಂಡ ಮುತ್ಯಾನ. ಹೌದು 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 ಎಷ್ಟು ಮಂದಿ ಆಗಿಲ್ಲ. ಅದೇ ಮದಗೊಂಡ ಮುತ್ಯಾನ ಈ ಹುಟ್ಟಿಗೆ ರಾಹುಲ್ ಮಾಸ್ತರ್ಗ ಆಶೀರ್ವಚನ ಕೊಟ್ಟಾನ. ಆಹಾ ಜಗತ್ತದೊಳಗ ನಾ ಮುಟ್ಟಿ ನೀ ಶಿಷ್ಯ ಮಗ ಆಗೋಕ್ಕಿಂತ ಹೌದಾ ನನಗೆ ಮುಟ್ಟಿ ಮುಂದೊಂದು ದಿನ ಈ ಅಂಶುದ್ಧ ಮುತ್ಯಾನ ಮಟ್ಟ ಮನೆ ಒಳಗ 4 ಮೇಳಿಗೆ ಗುರು ಆಗತ್ತೇಳಿ ಆಶೀರ್ವಾದ ಕೊಟ್ಟಾನ. 4 ಮೇಳಿಗೆ ಗುರು ಆಗತ್ತೇಳಿ ಆಶೀರ್ವಾದ ಕೊಟ್ಟಾನ. ಹೌದು ಹೌದಾ ಗುರುವಿಗೆ ಮುಟ್ಟಿ ಗುರು ಆಗತ್ತೇಳಿ ಜಗತ್ತದೊಳಗ ಗುರು ಮದಗೋಣ ಮುತ್ತ ಸಾರಿ ಹೋಗ್ಯಾರ. ಹಾ ಹಾ ಅದು ನಿಮಗೆ ಇನ್ನೂ ಗೊತ್ತೇ ಇಲ್ಲ. ಹೌದು ಹೌದು ಇನ್ನ ಗುರುವಿನ ಅನುಗ್ರಹ ನಿಮಗೆ ಆಗಿಲ್ಲ. ಹೌದು ಹೌದು ಇದು ತಪ್ಪು ನಿಂದ ಅಲ್ಲ. ಆಹಾ ಯಾಕಂದ್ರ ಯಾಕ್ರಿ? ಒಂದು ಕಾಡಿನೊಳಗ ಆಹಾ ಕತ್ತಿಗೆ ಮತ್ತು ಹುಲಿಗೆ ಜಗಳ ನಡೆದಿತ್ತು. ಹೌದು 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 ಆಕಾಶದ ವರ್ಣ ನೀಲಿ ಆದತ್ತೇಳಿ ಹುಲಿ ಎತ್ತಿತ್ತು, ಆಹಾ ಆಕಾಶದ ವರ್ಣ ಹಸಿರಾದತ್ತೇಳಿ ಕತ್ತೆತ್ತಿತ್ತು. ಹೌದು ಹೌದು ಇಬ್ಬರ ನಡುವೆ ಜಗಳ ನಡೀತು. ನಾ ಖರೆ ನೀ ಖರೆ ಅಂತೇಳಿ ಜಗಳ ನಡೀತು. ಆಹಾ ಕೊನೆಗೊಂದು ಹಂತಕ್ಕೆ ಬಂದ ನಿಂತು ಕಾಡಿನ ರಾಜ ಆದಂತ ಶಿವನೇ ಇದರ ನ್ಯಾಯ ಮಾಡ್ತಾನ, ನಡಿ ಹೋಗುನಂದ್ರು.
ಹೋಯ್ತು ನ್ಯಾಯ ಸಿಂಹದ ಕಡೆ. ಇಬ್ಬರು ಕೂಡಿ ಶಿವಪ್ಪನ ಕಡೆ ಬಂದ್ರು. ಆಹಾ. ಅವಾಗ ಹುಲಿ ಹೇಳ್ತದ, ಏನತ್ತ? ಏ ಶಿವಪ್ಪ, ಆಹಾ ಇವತ್ತು ಕತ್ತಿಗೆ ನನಗ ವಾದ ನಡೆದದ. ಹೌದಾ ಆಕಾಶದ ವರ್ಣ ನೀಲಿ ಆದತ್ತೇಳಿ ನಾ ಹೇಳಿದ, ಆಕಾಶದ ವರ್ಣ ಹಸರಾದತ್ತೇಳಿ ಕತ್ತಿ ಹೇಳ್ಯದ. ಹೌದಾ ಇದರ ನ್ಯಾಯ ನೀನೇ ಮಾಡವ ಶಿವಪ್ಪ ಅಂತ. ಹೌದು ಹೌದು ಹೌದು. ಅವಾಗ ಶಿವಪ್ಪ ಏನಂದ ಗೊತ್ತದೇನು? ಏನತ್ತನ್ರಿಪ್ಪ? ಆಕಾಶದ ವರ್ಣ ಹಸರಾದ, ಕತ್ತಿದ ಬರೋಬರಿ ಅದತ್ತೇಳಿ ಕಳಿಸಿಬಿಟ್ಟ. ಹೌದು ಹೌದು ಹೌದು. ಕತ್ತಿ ಆನಂದಾಗಿ ಜಿಗಿದಾಡ್ಕೊತ ಹೊಂಟತ್ ನೋಡ್ರಿ. ಆಹಾ ಅವಾಗ ಹುಲಿಯಪ್ಪ ದುಃಖ ಮಾಡಿ ಶಿವಪ್ಪ ಕೇಳ್ತಾನ, ಏನು ಕಾಡಿನ ರಾಜ ಅದೀನಿ ಹಂಗ? ಏ ಶಿವಪ್ಪ, ಆಹಾ ಕಾಡಿನ ರಾಜ ನೀ. ಹೌದು ಹೌದು. ನಿನ್ನ ಬಲ್ಲಿ ನ್ಯಾಯ ಸಿಗ್ತದ ಹೇಳಿ ನಾ ಬಂದ. ಆಕಾಶದ ಬಣ್ಣ ನೀಲಿ ಇರ್ಲಿಕ್ಕಾಗಿ ಹಸರಾದ ಹೇಳಿ ಏಕೋಚಿತ ಒಂದು ಕತ್ತಿಗೆ ಹೌಸ್ ಮಾಡಿ ಕಳಿಸಿದಲ್ಲ ಶಿವಪ್ಪ, ಒಂದು ಕತ್ತಿಗೆ ಹೌಸ್ ಮಾಡಿ ಕಳಿಸಿದಲ್ಲ ಅಂತಂದ. ಎಲ್ಲಿ ನ್ಯಾಯ ನಿನ್ನ ಬಲ್ಲಿ? ಹಾ ಹಾ. ಅವಾಗ ಶಿವಪ್ಪ ಹುಲಿಯಪ್ಪ ಹೇಳ್ತಾನ, ಏನತ್ತ? ಏ ಹುಲಿಯಪ್ಪ, ಆಹಾ ತಪ್ಪು ಕತ್ತಿದಲ್ಲೋ ನಿಂದದ. ಹೌದು ಹೌದು. ಹೆಂಗ್ರಿ? ಯಾಕ ಆಹಾ ಹುಲಿಯಪ್ಪಾಗಿ ಕತ್ತಿ ಸಂಗಟ ವಾದ ಹಾಕ್ಲತ್ತಿದಲ್ಲ, ಅದು ನಿನ್ನ ತಪ್ಪದ, ಅದು ನಿನ್ನ ತಪ್ಪದ ಅಂತ ಹೇಳಿದ ಹೌದು ನೋಡ್ರಿ. ಹೌದು ಹೌದು. ಇವತ್ತ ಈ ಮದಗೋಣ ಮುತ್ತ ತುಳಿದಂತ ಪುಣ್ಯ ಪೌಳಿ ಒಳಗ ಆಹಾ ಹುಲಿಯಪ್ಪಾಗಿ ನನ್ನ ದಗದ ಕತ್ತಿ ಸಂಗಟ ವಾದ ಹಾಕದಂಗ ನಡೆದ. ಹೌದು ಹೌದು. ಹಿಂಗಾಗುದೇ ಇದು ವಾದ. ಯಾಕ ಆಹಾ ಇಟ್ಟು ಗರ್ವದ ನಾನೇ ಶಿವನು ಅಹಂಕಾರ ನಿಮ್ಮಲ್ಲಿ ಅದ, ಆಹಾ ಅದು ಮದಗೊಂಡ ಮುತ್ತನ ಮುಂದೆ ನಡೆಯುವುದಿಲ್ಲ. ಹೌದು ಹೌದು. ಯಾಕ ಯಾಕ್ರಿ? 101 ಮಂದಿ ಕೌರವರಿದ್ರು, 5 ಮಂದಿ ಪಾಂಡವರಿದ್ರು. ಹೌದು ಹೌದು. ಕೃಷ್ಣ ಪರಮಾತ್ಮನಂತವ ಪಾಂಡವರ ರಥದ ಸಾರಥಿ ಇದ್ದ. 101 ಮಂದಿ ಕೌರವರಿಗೆ ಮೆಟ್ಟಿ ತುಳಿದ ಜಗತ್ತದೊಳಗ ಧರ್ಮದ ಪಾಲಿ ಎತ್ತಿ ಹಿಡ್ದ. ಹೌದು ಹೌದು. ಇವತ್ತು ರಾಜೂರು ಗೌಡ್ರಿಗೆ ಹೇಳುವುದಿಲ್ಲಿ, ಆಹಾ ನೀವೇನರೇ ಬಹಳ ಮಂದಿ ಅದೀರಿ, ನಾ 3 ಸನಿ ಅದತ್ತೇಳಿ ನಿಮಗೇನರೇ ಗರ್ವ ಬತ್ತಪ್ಪ ಅಂದ್ರ, ಆಹಾ ಇವತ್ತು ನನ್ನ ರಥದ ಸಾರಥಿ ನನ್ನ ಗುರು ಮದಗೋಣ ಮುತ್ತ ಇದ್ದಾಗ ಇವತ್ತು ಈ ಕುರುಕ್ಷೇತ್ರ ಯುದ್ಧದೊಳಗ ನಿಮಗೆ ಮೆಟ್ಟು ತುಳಿದು ಮಣ್ಣು ಕೊಟ್ಟು ಹೋಲಿಕಂದ್ರೆ ಇದು ಅಂಶಿದ್ದ ಮುತ್ಯಾನ ಮಟ್ಟ ಮನೆಯೊಳಗೆ ಮದಗೋಣ ಮುತ್ಯಾನ ಮರಿಯಲ್ಲ. ಹೌದು ಹೌದು. ಸೋಮ ಅವಕಾಶ ಸಿಕ್ಕದತ್ ಹೇಳಿ ಯಾರು ಹೇಳಿದ್ರೆ ಕೆಲಸ ಆಗುವುದಿಲ್ಲ. ಹೌದು ಹೌದು. ಜಗತ್ತದೊಳಗ ಒಂದು ಜ್ಞಾನ, ಆಹಾ ಇನ್ನೊಂದು ಭಕ್ತಿ. ಹೌದು ಹೌದು ಹೌದು. ಹೇಳಿದ್ರಿ ನೀವು ಏನತ್ತ? ಭಕ್ತಿ ಇದ್ರೆ ಎಲ್ಲ ನೋಡ್ರಿ, ಹಾಡ್ಕಿ ಮ್ಯಾಗ ನಮ್ಮದು ಭಕ್ತಿ ಅತ್ತ, ಆಹಾ ಎಲ್ಲಾ ಭಕ್ತಿದಿಂದ ಆಗ್ತದ. ಹೌದು. ಅದಕ್ಕಾಗಿ ಭಕ್ತಿನಿ ಹೆಚ್ಚತ್ ತಮಗೆಲ್ಲರಿಗೆ ಮನಸ್ಸಿಗೆ ಮುಟ್ಟಂಗೆ ಹೇಳಿದಳು. ಹೌದು ಹೌದು. ಆದ್ರೆ ನಿಮಗೊಂದು ಮಾತು ಹೇಳ್ತೀನೋ, ಆಹಾ ಎಲ್ಲಿ ಬಿ ಒಂದು ಶಿಕ್ಷಣದೊಳಗೆ ಹೋರಿ, ಹೌದು ಹೌದು. ಒಂದು ಎಲ್ಲಿನೂ ನೀವು ಹೋರಿ, ಹೌದು ಹೌದು. ಬರೇ ಭಕ್ತಿ ಇದ್ದು ನಡೆಯುವುದಿಲ್ಲ, ಆಹಾ ಜ್ಞಾನನಂತ ಅರಿವು ನಮ್ಮಲ್ಲಿ ಇರಬೇಕು. ಹೌದು ಹೌದು. ಯಾಕೆ ಹೇಳ್ತೀನಿ ಕೇಳು. ಹೌದು ಹೌದು. ಯೋಗಿನಾದ ಸಿದ್ಧ ಮುತ್ಯ ಆಹಾ 7 ಯುಗದಾಗ ಅಮೋಘ ಭಕ್ತಿ ಮಾಡ್ದ. ಹೌದು. ಆದ್ರ ಸಿದ್ಧ ಮುತ್ಯಾಗ ಏನಂದ್ರು? ಏನಂದ್ರಿಪ್ಪ? ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧತ್ ಹೇಳಂದ್ರು. ಹೌದು ಹೌದು ಹೌದು. ಯಾಕ ಆಹಾ ಅವನಲ್ಲಿ ಅಂತ ಜ್ಞಾನ ಇತ್ತು. ಹೌದು ಹೌದು. ನಿಮಗೊಂದು ಮಾತು ಹೇಳ್ತಾ, ಏನ್ರಿ ಸರ? ಯಾವಾಗ 4 ಮಂದಿ ನೆಗಾಣಿ ಮಕ್ಕಳು ಎಲ್ಲಿ ಆಹಾ ಬೋರಿ ಹಳ್ಳಕ್ಕೆ ನೀರು ತರ್ಲಾಕ್ ಹೋಗ್ತಿದ್ರು, ಹೌದು ಹೌದು. ಬೋರಿ ಹಳ್ಳದೊಳಗ ನನ್ನ ತಾಯಿನಾದಂತ ಕೊಂತೆವಾಯಿ ಸಂಕಲ್ಪ ಮಾಡಿದಳು, ಆಹಾ ಮಾವನ ಚೆಲುವ ಮಾವನ ಉಗ್ರ ನನ್ನ ಹೊಟ್ಟಿಲೆ ನೀನೇ ಹುಟ್ಟಿ ಬರಬೇಕು ಮಾವ ಅಂತೇಳಿ ಹೌದು ಹೌದು. ಕೊಂತೆವಾಯಿ ಬೋರಿ ಹಳ್ಳದಾಗ ಸಂಕಲ್ಪ ಮಾಡಿದಳು. ಹೌದು. ಇದು ಯಾರಿಗೆ ಗೊತ್ತಾಯ್ತು? ತ್ರಿಕಾಲ ಜ್ಞಾನಿ ಹೌದು ಸಿದ್ಧ. ತ್ರಿಕಾಲ ಜ್ಞಾನಿ ಹೌದು ಸಿದ್ಧ ಮುತ್ಯಾಗ. ಹೌದು ಹೌದು. ಅವಾಗ ಹೌದು ಸಿದ್ಧ ಮುತ್ಯ ತಾಯಿನಾದ ಕೊಂತಾದೇವಿಗೆ ಹೇಳ್ತಾನ, ಏನತ್ತ? ಏ ಕೊಂತೆವ, ಆಹಾ ಹಳ್ಳ ಕೊಳ್ಳದೊಳಗ ಸಂಕಲ್ಪ ಮಾಡಿದ್ರೆ ಮಕ್ಕಳು ಹುಟ್ಟಿ ಬರುವುದಿಲ್ಲ, ಹಾ. ಜಗತ್ತಿನೊಳಗ ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಒಡೆಯ ಹೌದು ಹೌದು. ನಿನ್ನ ಮಾವ ನಿನ್ನ ಮಾವ ಕುತ್ತಾನ, ಹೌದು. ಬಂಜಿಗೆ ತೊಟ್ಲು ತೋಗದ ಮಾದನ, ಮಾವನ ಸೇವಾ ಮಾಡು, ಜಗತ್ತದೊಳಗೆ ನಿನ್ನ ಹೊಟ್ಟಿದೆ ಮಕ್ಕಳು ಹುಟ್ಟಿ ಬರ್ತಾರ. ಹೌದು ಹೌದು. ಅವಾಗ ನನ್ನ ತಾಯಿನ ಹೇಳ ಕೊಂತಾದೇವಿ ಹಗಲು 12 ವರ್ಷ, ಇರಳು 12 ವರ್ಷ, ಕಲ್ಲಲ್ಲಿಲ್ಲ ಮುಳ್ಳಲ್ಲಿಲ್ಲ ಮಾಯದ ಗುಡ್ಡ ತುಳಿದು ಮಾವನ ಭಕ್ತಿ ಮಾಡಿದಳು. ಆಹಾ ಅವಾಗ ಯೋಗಿನಾದ ಸಿದ್ಧ ಮುತ್ತೆ ಕೊಂತುಬಾಯಿ ಅಂದ, ಹೌದು ಹೌದು.
ಕೊಂತೆವ ಆಹಾ ನಿನ್ನ ಭಕ್ತಿ ಜಗತ್ತದೊಳಗ ಹಣ್ಣಾಗ್ಯದ, ಹೌದು ನಿನ್ನ ಭಕ್ತಿ ಜಗತ್ತದೊಳಗ ಸತ್ಯದ ಕೊಂತೆವ. ಆಹಾ ನಸ್ಕಿಗೆ 5ಕ್ಕೆ ಬಾ ನಿನಗ ಫಲ ಕೊಡ್ತೀನಂದ. ಹೌದು ಹೌದು ಹೌದು. ಅವಾಗ ನನ್ನ ತಾಯಿನೇದ ಕೊಂತಾದೇವಿ ಆನಂದದಿಂದ ಹೋಗಿ ನನ್ನ ಮಾವ ನನಗ ಫಲ ಕೊಡ್ತಾನಂತೇಳಿ ಹೋಗಿ ಮನ್ಕೊಂಡು ಮುಂಜಾನೆ ಬರ್ಬೇಕಂದ್ರು. ಆಹಾ ಆದ್ರ ಪರಮಾತ್ಮನ ಆಟ ಹೆಂಗದ ನೋಡ್ರಿ ಪುಣ್ಯಾತ್ಮರಿ ಅಮಸಿದ್ಧ ಮುತ್ತೆ ಅಂದು. ಆಹಾ ಸರಿಯಾದ ಸಮಯಕ್ಕ ತಾಯಿನೇಳ ಕೊಂತಾದೇವಿ ಹೇಳಿಲ್ಲ, ರಥದ ಮನೆಯೊಳಗ ಅತ್ತಿ ಸೇವಾ ಮಾಡ್ತಿರೋ ಯಾರು? ಯಾರಿಪ್ಪ? ತಾಯಿನಾದಂತ ಕನಬಾಯಿ. ಹೌದು ಹೌದು. ಅವಾಗ ತಾಯಿ ಪದ್ಮಾದೇವಿ ಹೇಳ್ತಾಳ, ಕನಬಾಯಿ ಆಹಾ ಹೋಗ ನಿನ್ನ ಮಾವ ಫಲ ಕೊಡ್ತಾನಂದ. ಹೌದು ಹೌದು ಹೌದು. ಅವಾಗ ಕನಬಾಯಿ ಓಡುತ್ತ ಬಂದು ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಒಡಿಯನಲ್ಲಿ ಬಂದು ಉಡಿ ಒಟ್ಟಿ ನಿಂದಿರ್ತಾಳ. ಆಹಾ ಅವಾಗ ಅಮಸಿದ್ಧ ಮುತ್ಯ ಕೇಳ್ತಾನ, ಏನತ್ತ? ಏನಾಗ್ಯದ? ಎತ್ತರ ಸಲುವಾಗಿ ಬಂದಿದೆ ಅಂದ ಕಾಲಕ್ಕೆ ಆಹಾ ಮಾವಾಲಿ ಹೇಳದ ಪ್ರಕಾರ ಕೊಂತೆವ ಬಂದಿಲ್ಲ, ಸರಿಯಾದ ಸಮಯಕ್ಕೆ ನಿನ್ನ ಮುಂದೆ ಬಂದು ನಾನಿತ್ತಿದ ಫಲ ಕೊಡು ಮಾವ ಅಂದಳು. ಹೌದು ಹೌದು ಹೌದು. ಅವಾಗ ಕನಬಾಯಿಗೆ ಅಮಸಿದ್ಧ ಮುತ್ಯ ಆಹಾ ಫಲ ಕೊಟ್ಟ. ಕನಬಾಯಿ ಆನಂದದಿಂದ ಹೋದಳು. ಹೌದು ಹೌದು. ಮುಂದೆ ತಾಯಿನಾಳು ಕೊಲ್ತಾ ಇದೀವಿ, ಸಮಯ ಆಗಿ ಎಚ್ಚರ ಆಯ್ತು. ಆಹಾ ಹಳ್ಳಿ ಓಡುತ್ತ ಮುಮ್ಮೆಟ್ಟು ಗುಡ್ಡದ ಮೂಲಪೀಠ ಮುಮ್ಮೆಟ್ಟು ಒಡ್ಡದ ಉಡಿಯಾನ ಮುಂದೆ ಬಂದು ಉಡಿ ಒಡ್ಡಿ ನಿಂದಿರ್ತಾಳ. ಮಾವ ಆಹಾ ಕೊಡು ಫಲ, ಕೊಡು ಫಲ ಅಂದ. ಹೌದು ಹೌದು. ಅವಾಗ ಕೊಂತೆವಿಗೆ ಹೇಳ್ತಾನ ಅಮಸಿದ್ಧ ಮುತ್ಯ, ಆಹಾ ಕೊಂತೆವಾ ಒಟ್ಟಿನ ಫಲ ನಿನಗ ಕೊಡು ಫಲ. ಕೊನಬಾಯಿಗೆ ಕೊಟ್ಟ ಕೊಂತೆವಾ ಸಮಯ ಹೋಯ್ತು ಕೊಂತೆವಾ ಅಂದ. ಹೌದು ಹೌದು. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲ ಇಲ್ಲ ಕೊಂತೆವಾ. ಆಹಾ ಸಮಯ ಹೋಯ್ತಂದ. ಅವಾಗ ಮುಗಲು ಕಡದು ಮೈಮಿಯಾಗಿ ಬಿದ್ದಂಗಾಯ್ತು ನನ್ನ ತಾಯಿನೇಳ ಕೊಂತೆವಾಗ. ಹೌದು ಹೌದು. ಮಾವ ಮಾತ ಘಾತಾಯ್ತು, ಮಾವ ಮಾತ ಘಾತಾಯ್ತು ಅಂದಳು. ಆಹಾ ಹಗಲ 12 ವರ್ಷ 12 ವರ್ಷ ಮಾವನ ಚೆಲುವ ಭಾವನ ಉಗ್ರ ನನ್ನ ಹೊಟ್ಟಿಲಿ ನೀನೇ ಹುಟ್ಟಿ ಬರಬೇಕು ಮಾವ ಅಂತೇಳಿ ನಿನ್ನ ಸೇವಾ ಮಾಡದ ಮಾವ ಮಾತ ಘಾತಾಯ್ತೇಳಿ ಕಣ್ಣಾದ ನೀರು ತೆಗೆದು ಮುಮ್ಮೆಟ್ಟು ಗುಡ್ಡ ಇಳಿತಿದ್ದಳು. ಅವಾಗ ತ್ರಿಕಾಲಜ್ಞಾನಿ ಯೋಗಿನಾದ ಅಮಸಿದ್ಧ ಮುತ್ಯನ ಆಟ ನೋಡ್ರಿ ಹೆಂಗದ. ಏನ್ ಹೇಳ್ತಾನೆ? ಕರೆದು ಹೇಳ್ತಾನೆ, ಕೊಂತೆವ ಆಹಾ ನಿನಗ ಕೊಡು ಫಲ ಕನಬಾಯಿಗೆ ಕೊಂಟಿನಂತೇಳಿ ದುಃಖ ಮಾಡಬೇಡ. ಹೌದು ಹೌದು. ಇಲ್ಲಿ ಬಾಯಿವೆ ಆಹಾ ದುಃಖ ರೋಜನ ಮಾಡಬೇಡ ಕೊಂತೆವ. ನೆಲ್ಲಕ್ಕೆ ಬಾನಾಗಲಿ ಪಲ್ಲಕ್ಕಿ ಪದವೇ ಆಗಲಿ, ಹೌದಾ ನೆಲವೊಂದು ಗಂಗೆ ಹರಿವರಿಗೆ ಸೂರ್ಯ ಚಂದ್ರ ಇರುವರಿಗೆ ಪಾರೊಂದು ಪೋರಿ ಇರುವರಿಗೆ ಹಡದಕ್ಕಿ ಕನಬಾಯಿ ಆದ್ರು ಪಡದಕ್ಕಿ ಕೊಂತೆವತ್ತೇಳಿ ಜಗತ್ತದೊಳಗ ಸಿದ್ಧಾಟಿಗಳಿಲಿ. ಹೌದಾ ಹುಟ್ಟಿದ ಕೂಸ 13 ದಿನಕ್ಕ ನಿನ್ನ ಕೈವಶ ಮಾಡಿ ಜಗತ್ತದೊಳಗ ಕೊಲ್ತಿ ಕುಮಾರ ಮಲಕಾರಿಸಿದ್ದ ತೇಳಿ ಸಿದ್ಧಟಿಗಿಡ್ತೀನಿ ಅಂದ ನೋಡ್ರಿ ಪುಣ್ಯ. ಹೌದು 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 ಹೌದು. ಇಲ್ಲಿ ಹೇಳುದಾದ ನಮ್ಮ ರಾಜೂರಿ ಗೌಡ್ರಿಗೆ ಏನ್ ಹೇಳ್ಬೇಕಂತೀರಿ? ಹಗಲ 12 ವರ್ಷ ಇರುಳ 12 ವರ್ಷ ಭಕ್ತಿ ಮಾಡ್ದಕ್ಕಿನೇ ತಾಯಿನೇಳ ಕೊಂತಾದೇವಿ ಅದಾಳ. ಆಹಾ ಆದರ ಹೌದಾ ಅಮಸಿದ್ಧ ಮುತ್ಯ ಕನಬಾಯಿ ಒಯ್ದಿರ್ತಕ್ಕಂಥ ಫಲ ಹೊಳ್ಳಿ ಕೊಂತೆವನ ಕೈವಶ ಮಾಡಬೇಕಾದ ಇಲ್ಲಿ ಯಾವ ಭಕ್ತಿನೂ ಮಾಡಿಲ್ಲ. ಜಗತ್ತದೊಳಗ ಜ್ಞಾನದಂತದ್ದು ಉಪಯೋಗ ಮಾಡಿ 4 ಮಂದಿ ನೆಗಾಣಿ ಮಕ್ಕಳೊಳಗ ಪಲ್ಲಕ್ಕಿ ಒಳಗ ಹೊತ್ತು ಮೆರೆಸದವ ನನ್ನ ಅಮಸಿದ್ಧ ಮುತ್ಯನ ಜಗತ್ತದೊಳಗ ನನ್ನ ಅಮಸಿದ್ಧ ಮುತ್ಯ. ಹೌದು ಹೌದು ಹೌದು. ಇಂಥದ್ದು ಏನಾರು ಹೇಳ್ರಿ. ಸುಮ್ಮ ಭಕ್ತಿ ಅಂದ್ರೆ ಎಲ್ಲದಕ್ಕೂ ಭಕ್ತಿ ಅಂದ್ರೆ ಭಕ್ತಿ ಹೆಚ್ಚಾಗುದಿಲ್ಲ.